ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮಸ್ಕಾರ. ಇವತ್ ನಾವು ನಮ್ಮ ಮನಸ್ಸಿನೊಳಗಿನ ಆ ನಿರಂತರ ಮಾತುಕತೆ ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಅಂದ್ರೆ ಈ ಆಂತರಿಕ ಧ್ವನಿ ಅಥವಾ ಸೆಲ್ಫ್ ಟಾಕ್ ಅಂತಾರಲ್ಲ, ಇದು ನಮ್ಮ ಭಾವನೆಗಳ ಮೇಲೆ, ನಮ್ಮ ಒಟ್ಟಾರೆ ಯೋಗಕ್ಷೇಮದ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ? ಹೌದು. ಇದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಮತ್ತೆ ಇದನ್ನ ಸ್ವಲ್ಪ ಪ್ರಜ್ಞಾಪೂರ್ವಕವಾಗಿ ನಿಭಾಯಿಸೋದು ಹೇಗೆ ಅಂತ ಆ ಬಗ್ಗೆ ಸ್ವಲ್ಪ ಚರ್ಚಿಸೋಣ. ಖಂಡಿತ. ಸರಿ. ಬಹುತೇಕ ಎಲ್ಲರ ತಲೆಯಲ್ಲೂ ಒಂದು ಧ್ವನಿ ಇದ್ದೇ ಇರುತ್ತೆ ಅಲ್ವಾ? ಅದು ಸದಾ ಮಾತಾಡ್ತಾನೆ ಇರುತ್ತೆ. ಹೌದು, ಅದು ಸೈಲೆಂಟ್ ಆಗಿ. ಹೌದು. ಕೆಲವೊಮ್ಮೆ ಅದು ನಾನು ಅಂತ ಮಾತಾಡುತ್ತೆ, ಕೆಲವೊಮ್ಮೆ ನೀನು ಅಂತ ನಮ್ಮನ್ನೇ ಸಂಬೋಧಿಸುತ್ತೆ. ನೀನ್ ಹಾಗ್ ಮಾಡಬಾರ್ದಿತ್ತು ಅನ್ನೋ ತರ. ಸರಿ ಸರಿ. ಇದು ಎಷ್ಟು ಸಹಜ ಅಂದ್ರೆ ನಾವಿದನ್ನ ಗಮನಿಸೋದೇ ಇಲ್ಲ. ಹೌದು. ಹೊರಗಡೆ ಗಟ್ಟಿಯಾಗಿ ಮಾತಾಡಿದರೆ ಏನೋ ಅನ್ನುತ್ತಾರೆ. ಹೌದು. ಆದ್ರೆ ತಲೆಯೊಳಗೆ ಮಾತಾಡ್ತಿರೋದು ಮಾತ್ರ ನಾರ್ಮಲ್. ಆದ್ರೆ ಅವು ಎರಡರ ನಡುವೆ ಅಂತ ದೊಡ್ಡ ವ್ಯತ್ಯಾಸವೇನಿಲ್ಲ, ನಿಜ ಹೇಳ್ಬೇಕಂದ್ರೆ. ಹೌದು, ಅದು ನಿಜ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇತ್ತೀಚೆಗೆ ಅಂದ್ರೆ ಮನುಷ್ಯರು ನಾವು ಅತಿಯಾಗಿ ಯೋಚನೆ ಮಾಡುವ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದೀವಿ. ಓ ಹೌದಾ? ಹೌದು. ಈ ಅನಗತ್ಯ ಯೋಚನೆಗಳು ಗೊತ್ತಾ, ಅವು ಸುನ್ನೆ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತವೆ. ನಿಜವಾಗ್ಲೂ ಇರಲ್ಲ ಆ ಸಮಸ್ಯೆಗಳು. ರಾತ್ರಿ ನಿದ್ದೆ ಬರಲ್ಲ, ಚಿಂತೆ ಮಾಡ್ತೀವಿ ನೋಡಿ, ಆ ಥರ. ಇದರಿಂದ ತುಂಬಾ ಅನಾವಶ್ಯಕ ದುಃಖ ಉಂಟಾಗುತ್ತೆ. ಹೆಚ್ಚಿನವರ ದುಃಖಕ್ಕೆ ಕಾರಣ ಅವರ ನೆಗೆಟಿವ್ ಆದ ವಿನಾಶಕಾರಿ ಮನಸ್ಸಿನ ಚಟುವಟಿಕೆ. ಅದರಾದ ಅರಿವು ಅವರಿಗೆ ಇರಲ್ಲ. ಹಾಗಾದ್ರೆ ಈ ಯೋಚನೆಗಳು ಕೇವಲ ಮನಸ್ಸಿನಲ್ಲೇ ಇರುತ್ತವಾ, ಅಥವಾ ನಮ್ಮ ದೇಹದ ಮೇಲೂ ಅವು ತಕ್ಷಣಕ್ಕೆ ಪರಿಣಾಮ ಬೀರುತ್ತವಾ? ಖಂಡಿತ ಬೀರುತ್ತೆ. ನಮ್ಮ ದೇಹಕ್ಕೆ ಇದು ನಿಜವಾದ ಘಟನೆನಾ ಅಥವಾ ಬರೀ ಯೋಚನೆನಾ ಅನ್ನೋ ವ್ಯತ್ಯಾಸ ಗೊತ್ತಾಗಲ್ಲ. ಅಯ್ಯೋ. ಹೌದು. ಏನಾದ್ರೂ ಭಯದ ಯೋಚನೆ ಬಂತು ಅಂದ್ರೆ ದೇಹಕ್ಕೇನೋ ನಿಜವಾಗ್ಲೂ ಅಪಾಯ ಬಂದಿದೆ ಅಂತ ಅನ್ಸುತ್ತೆ. ಆಗ ಅದು ಭಯ, ಆತಂಕ ಈ ತರದ ಭಾವನೆಗಳೊಂದಿಗೆ ಪ್ರತಿಕ್ರಿಯಿಸುತ್ತೆ. ಒತ್ತಡದ ಹಾರ್ಮೋನುಗಳು ರಿಲೀಸ್ ಆಗುತ್ತೆ. ಅಬ್ಬಬ್ಬಾ. ಅಂದ್ರೆ ವರ್ಷಗಟ್ಲೆ ಇದೇ ರೀತಿ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇದ್ರೆ ಅದು ನೇರವಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ರೋಗ ನಿರೋಧಕ ಶಕ್ತಿಯೆಲ್ಲ ಕಡಿಮೆ ಆಗುತ್ತೆ ಹಾಗಾದ್ರೆ. ಖಂಡಿತವಾಗಿಯೂ ಹೌದು. ಮನಸ್ಸು ಮತ್ತೆ ದೇಹದ ಆರೋಗ್ಯದ ನಡುವಿನ ಈ ಸಂಬಂಧ ಇದೆಯಲ್ಲ, ಅದನ್ನೀಗ ಮೇನ್ ಸ್ಟ್ರೀಮ್ ಮೆಡಿಸಿನ್ ಕೂಡ ಒಪ್ಕೊಳ್ತಿದೆ. ಮೊದಲು ನಮ್ಮ ತಲೆಯಲ್ಲಿ ಒಂದು ಧ್ವನಿ ಹೀಗೆ ನಿರಂತರ ಮಾತಾಡ್ತಿದೆ ಅನ್ನೋ ಸತ್ಯವನ್ನ ನಾವು ಅರಿಯೋದೇ ಮೊದಲ ಹೆಜ್ಜೆ. ಅದೇ ಒಂದು ರೀತಿ ಮೊದಲ ಆಧ್ಯಾತ್ಮಿಕ ಜಾಗೃತಿ ಅಂತಾನೂ ಹೇಳ್ಬೋದು. ಈ ಅರಿವು ಅಂದ್ರೆ ಏನು? ಬರೀ ಯೋಚನೆಗಳನ್ನ ಗಮನಿಸೋದಾ, ಅಥವಾ ಅದಕ್ಕೂ ಹೆಚ್ಚಿಂದೇನಾದ್ರೂ ಇದೆಯಾ? ಅದು ಬರೀ ಗಮನಿಸೋದಕ್ಕಿಂತ ಹೆಚ್ಚು. ಅದೊಂದು ವೀಕ್ಷಿಸುವ ಉಪಸ್ಥಿತಿ. ಅಂದ್ರೆ ಯೋಚನೆಗಳು ಬರ್ತಿವೆ, ಹೋಗ್ತಿವೆ ಅಂತ ಗುರುತಿಸೋದು. ಆದರೆ ಅವುಗಳ ಜೊತೆ ನಾವು ಒಂದಾಗಬಾರ್ದು. ಓ ಸರಿ. ಈ ಯೋಚನೆ ನಂಗೆ ಮತ್ತೆ ಬಂತು, ಇದು ವರ್ಷಗಳಿಂದ ಹೀಗೆ ಬರ್ತಿದೆ ಅಂತ ಗೊತ್ತಾಗೋದು. ಈ ಅರಿವು ಅನ್ನೋದಿದೆಯಲ್ಲ, ಅದೊಂದು ಯೋಚನೆ ಅಲ್ಲ. ಅದು ಯೋಚನೆಗಳ ಹಿನ್ನೆಲೆಯಲ್ಲಿರೋ ಒಂದು ಶಾಂತವಾದ ಗಮನಿಸುವಿಕೆ. ಸರಿ. ಆದ್ರೆ ಈ ನಮ್ ಸೆಲ್ಫ್ ಟಾಕ್ ಇದೆಯಲ್ಲ, ಇದು ಹೆಚ್ಚಾಗಿ ನಕಾರಾತ್ಮಕವಾಗಿರುತ್ತೆ ಅಂತ ಅನ್ಸತ್ತೆ. ಹೌದು, ತುಂಬಾ ಜನರಲ್ಲಿ ಹಾಗೇ ಇರುತ್ತೆ. ಒಂದು ಸುಂದರವಾದ ಸೂರ್ಯಾಸ್ತ ನೋಡಿದ್ರೆ ಅದರ ಬಗ್ಗೆ ಒಂದೆರಡು ಕ್ಷಣ ಯೋಚನೆ ಮಾಡ್ತೀವಿ ಅಷ್ಟೇ. ಆದ್ರೆ ಯಾರಾದ್ರೂ ಏನಾದ್ರೂ ಅಂದಿದ್ರೆ, ಏನಾದ್ರೂ ಅವಮಾನ ಮಾಡಿದ್ರೆ ಅದರ ಬಗ್ಗೆ ಗಂಟೆಗಟ್ಟಲೆ, ದಿನಗಟ್ಟಲೆ ಯೋಚನೆ ಮಾಡ್ತೀವಿ. ಯಾಕೆ ಹೇಗೆ? ಏಕೆಂದ್ರೆ ನಕಾರಾತ್ಮಕ ಘಟನೆಗಳು ಮನಸ್ಸಿನ ಈ ನಿರಂತರ ಚಟುವಟಿಕೆಗೆ ಹೆಚ್ಚು ಇಂಧನ ಕೊಡುತ್ತೆ. ಹೌದಾ? ಹೌದು. ಅವು ಹೆಚ್ಚು ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ಕೆರಳಿಸುತ್ತವೆ. ಹಾಗಾಗಿ ಮನಸ್ಸು ಅವುಗಳ ಮೇಲೆಯೇ ಹೆಚ್ಚು ಹೊತ್ತು ಉಳಿಯುತ್ತೆ, ಸುಮ್ಮನೆ ಅದನ್ನೇ ಮಲ್ಕು ಹಾಕುತ್ತೆ. ಈ ನಕಾರಾತ್ಮಕ ಮಾತುಕತೆ, ಈ ತೀರ್ಪುಗಳು, ಇವುಗಳ ಜೊತೆ ನಾವು ಸಂಪೂರ್ಣವಾಗಿ ಗುರುತಿಸಿಕೊಂಡಾಗ ಜೀವನದಲ್ಲಿ ಏನೋ ಒಂದು ಕೊರತೆ ಇದೆ, ನಾನು ಸಾಲೋದಿಲ್ಲ, ಐ ಆಮ್ ನಾಟ್ ಇನಫ್ ಅನ್ನೋ ಭಾವನೆ ಬರುತ್ತಲ್ವಾ? ಖಂಡಿತ. ಆ ಭಾವನೆ ತುಂಬ ಜನರಲ್ಲಿ ಇರುತ್ತೆ. ಆ ಕೊರತೆಯ ಭಾವನೆಯಿಂದ ಹೊರಗೆ ಬರೋಕೆ ಬರೀ ಹೊರಗಿನ ಸಾಧನೆಗಳು ಅಂದ್ರೆ ಪದವಿ, ಹಣ, ಆಸ್ತಿ, ಸ್ಥಾನಮಾನ ಇವೆಲ್ಲ ಸಾಕಾಗಲ್ಲ. ಕೊನೆಗೆ ಇದಕ್ಕೆ ಒಂದು ಆಂತರಿಕ ಬದಲಾವಣೆ ಬೇಕು. ಆಧ್ಯಾತ್ಮಿಕ ಅಭ್ಯಾಸ ಮತ್ತೆ ಆ ಅರಿವು, ಅದರ ಮೂಲಕ ನಮ್ಮ ವ್ಯಕ್ತಿತ್ವದ ಸೀಮಿತ ಗುರುತಿನ ಆಚೆಗೆ ಹೋಗಿ ನಮ್ಮ ಮೂಲ ಸ್ವರೂಪ, ಆ ಆಳವಾದ ಇರುವಿಕೆಯನ್ನ ಕಂಡುಕೊಳ್ಳೋದು ಮುಖ್ಯ ಆಗುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಮೊದಲು ನಮ್ಮೊಳಗಿನ ಆ ಧ್ವನಿಯನ್ನ ಗುರ್ತಿಸ್ಬೇಕು. ಹೌದು, ಮೊದಲ ಹೆಜ್ಜೆ ಅದು. ಅದರ ಸ್ವಭಾವ ಹೇಗಿದೆ, ಅದು ಹೆಚ್ಚಾಗಿ ನಕಾರಾತ್ಮಕವಾಗಿದೆಯಾ ಅಂತ ಗಮನಿಸಬೇಕು. ಮತ್ತೆ ಅದರ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸ್ಕೋಬೇಕು. ಸರಿ. ಇದು ನಮ್ಮ ಆಂತರಿಕ ಶಾಂತಿ ಮತ್ತೆ ಯೋಗಕ್ಷೇಮದ ಕಡೆಗೆ ಒಂದು ಬಹಳ ಮುಖ್ಯವಾದ ಮೊದಲ ಹೆಜ್ಜೆ ಅಂತ ಹೇಳ್ಬೋದು ಅಲ್ವಾ? ಹೌದು, ಖಂಡಿತವಾಗಿಯೂ. ಇಲ್ಲಿ ಒಂದು ಯೋಚನೆ ಮಾಡಬಹುದು ನೋಡಿ.
ಈ ಆಂತರಿಕ ಸಂಭಾಷಣೆಯನ್ನ ನಾವು ಸುಮ್ಮನೆ ಗಮನಿಸೋದಕ್ಕೆ ಶುರು ಮಾಡಿದ್ರೆ ಅದರ ಹಿಡಿತದಿಂದ ನಾವು ಹೇಗೆ ನಿಧಾನವಾಗಿ ಹೊರಬರಬಹುದು, ಅದರ ಶಕ್ತಿಯನ್ನು ಹೇಗೆ ಕಡಿಮೆ ಮಾಡಬಹುದು, ಈ ಸಾಧ್ಯತೆಯ ಬಗ್ಗೆ ಸ್ವಲ್ಪ ಯೋಚಿಸಿ. ಖಂಡಿತ. ಧನ್ಯವಾದಗಳು.